ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ವೀಡಿಯೋಸ್ ಮಾಡಿ 6 ಮಂತ್ ಅಷ್ಟೇ ಆಗಿದೆ. ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನಾನೇ ಮಾಡ್ತಿರ್ಲಿಲ್ಲ, ಬೇಡ ಬಿಡಿ ಅಂತ ಅಂದ್ಕೊಂಡು. ನನ್ನ ಹಸ್ಬೆಂಡ್ ಮಾಡು, ಏನಕ್ಕೆ ನೀನು ಬೇರೆಯವ್ರ ಕಮೆಂಟ್ಗೋಸ್ಕರ ತಲೆ ಕೆಡಿಸ್ಕೋತೀಯ, ಒಂದು ಬ್ಯಾಡ್ ಕಮೆಂಟ್ ಬಂದರೆ 10 ಪಾಸಿಟಿವ್ ಆಗಿ ಮಾತಾಡ್ತಾರಲ್ವ ಅಂತ ಹೇಳಿದ್ರು. ಅದರಿಂದ ನಾನು ವೀಡಿಯೋ ಮಾಡೋಣ ಇನ್ಮೇಲೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟ್ ಇದ್ದೀನಿ, ಈ ಮನೆ ಕೂಡ ಚೇಂಜ್ ಮಾಡಿದ್ದೀನಿ. ಈ ಮನೆಗೆ ಬಂದಾಗಿಂದ ನಾನು ಒಂದು ವೀಡಿಯೋಸು ಮಾಡಿಲ್ಲ, ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗ್ತೀನೋ ಆಗಲ್ವೋ ಅಂತ ಅದಂತೂ ಗೊತ್ತಿಲ್ಲ, ನೋಡೋಣ. ಬೆಳಿಗ್ಗೆ ಬೇಗ ಎದ್ದು 6 o'clock ಅಷ್ಟು ನಾನು ಎದ್ದೋಳೋದು. ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಅದ ನಂತರ ತಿಂಡಿ ಏನು ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತೀನಿ. ಪಾಪು ಮತ್ತು ಹಸ್ಬೆಂಡ್ ಹೇಳೋಷ್ಟರಲ್ಲಿ ನಾನು ತಿಂಡಿ ಫುಲ್ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಅವ್ರು ಎದ್ಮೇಲೆ ಹಾಕೊಡೋಕ್ಕೇನು. ಪಾಪು ಇವಾಗ ಎದ್ದ ತಕ್ಷಣ ಮಕ್ಕಳು ಎಲ್ಲರೂ ಅಮ್ಮ ಅಮ್ಮ ಅಂತ ಹಿಡ್ಕೋತಾರಲ್ವ, ಅಷ್ಟರಲ್ಲಿ ಏನೇ ಕೆಲಸ ಇದ್ದರೂ ಮಾಡ್ಕೊಬಿಟ್ರೇ ಆರಾಮ್ಸೆ ಕುತ್ಕೋಬೋದು ಅಂತ ನಾನು ಬೇಗ ಬೇಗ ಎಲ್ಲ ಮಾಡ್ಕೋತೀನಿ. ಬೆಳಗಿನ ಟೈಮೇ ಒಂದೊಂದು ಟೈಮ್ ಸಾಂಬಾರು ಮಾಡ್ತೀನಿ. ಇವಾಗ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಟೈಮ್ ಊಟಕ್ಕೆ ಬರದೇ ಇರೋದ್ರಿಂದ ನಾನು ಬೆಳಿಗ್ಗೆ ಮಾಡಿರೋದನ್ನೇ ಕೂಡ ಮಧ್ಯಾಹ್ನನೂ ತಿನ್ಕೋತೀನಿ. ಪಾಪುಗೂ ಹಾಗೆ ತಿನ್ನಿಸ್ತೀನಿ. ನಾನು ಕೆಲವೊಂದು ಟೈಮ್ ಗಂಜಿ ಮಾಡ್ಕೊಂಡಾದರೂ ಕುಡ್ಕೋತೀನಿ. ಆಲ್ಮೋಸ್ಟ್ ಈಗೇನೆ ಇನ್ನು ಸಂಜೆ ಟೈಮಲ್ಲಿ ಮತ್ತೆ ಒಂದೇ ಟೈಮ್ ಏನು ಸಾಂಬಾರು ಮಾಡೋದು ಅಂತ ಮತ್ತೆ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋದು. ಇದೇ ಥರ ಸಾಂಬಾರು ಮಾಡೋದಕ್ಕೆ ಜಾಸ್ತಿ ಆಗ್ತಿಲ್ಲ. ಈ ಮನೆಗೆ ಬಂದಾಗಿಂದ ಫಸ್ಟ್ ವೀಡಿಯೋ ಮಾಡ್ತಿರೋದು. ಪ್ಲೀಸ್ ಸಪೋರ್ಟ್ ಮಾಡಿ. ನೈಟೇ ಎಲ್ಲ ಪಾತ್ರೆ ವಾಶ್ ಮಾಡ್ಕೊಂಡು ಇಟ್ಕೊಬಿಟ್ರೆ ಬೆಳಗ್ಗೆ ನೋಡಿ ಇಷ್ಟು ನೀಟಾಗಿರುತ್ತೆ ಮನೆ. ನಾನು ಯಾವಾಗಲೂ ಫುಲ್ ನೀಟಾಗಿ ಇಡಬೇಕು ಅಂತ ಇಡ್ತಾನೇ ಇರ್ತೀನಿ. ಆಮೇಲೆ ಬೆಳಿಗ್ಗೆ ಎದ್ದು ನಾನು 1 ಲೋಟ ಬಿಸಿನೀರಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀನಿ. ಅದಾದಮೇಲೆ ನೆಕ್ಸ್ಟು ತಿಂಡಿ, ಚಪಾತಿ, ಈ ಥರದ ಐಟಮ್ ಏನೇ ಚಪಾತಿ, ಇಡ್ಲಿ, ದೋಸೆ ಆದರೆ ತಿಂತೀನಿ. ಬಟ್ ರೈಸ್ ಐಟಮ್ ಆದರೆ ನಾನು ಆಲ್ಮೋಸ್ಟ್ ಗಂಜಿ ಮಾಡ್ಕೊಂಡು ಕುಡಿತಿದ್ದೀನಿ. ಅದು ಇನ್ಮೇಲಿಂದ, ಹಿಂದೆ ಎಲ್ಲ ಮಾಡಿಲ್ಲ. ಇವಾಗ ನೆಕ್ಸ್ಟು ಕರೆಕ್ಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಸೋಂಬೇರಿ ಆಗಿದ್ದೀನಿ ನಾನು. ಎಷ್ಟು ಅಂತ ಅಂದರೆ ಕರೆಕ್ಟು ಟೈಮ್ಗೆ ಹೇಳ್ತಿಲ್ಲ, ಕರೆಕ್ಟು ಟೈಮ್ಗೆ ತಿಂತಿಲ್ಲ, ಈ ಥರ ಆಗಿದ್ದೀನಿ. ಅದರಿಂದನೇ ನಾನು ವೆಯ್ಟ್ ಗೇನ್ ಆಗ್ತಾ ಇರೋದು. ನಮ್ಮ ಹೆಲ್ತ್ ಕೂಡ ನಾನು ನೋಡ್ಕೋತಾ ಇಲ್ಲ ಕರೆಕ್ಟಾಗಿ. ಇನ್ಮೇಲಾದರೂ ನಾವು ಕರೆಕ್ಟಾಗಿದ್ದು ಎಲ್ಲನೂ ಸರಿ ಮಾಡಿಕೊಂಡ್ರೆ, ಬೇಗ ಇದ್ರೇ ತಾನೇ ಮನೆಗೆ ಎಲ್ಲನೂ ಸರಿ ಹೋಗೋದು. ಬೇಗ ಇದ್ದು ಈ ಟೈಮ್ಗೆ ಈ ಥರ ಮಾಡಿದ್ರೇ ನಾನು ನನ್ನ ಲೈಫ್ ಚೇಂಜಸ್ ಮಾಡ್ಕೋಬೇಕು. ಮತ್ತೆ ಯಾಕೆ ಈ ಥರ ಮಾಡ್ಕೋತಿದ್ದೀನಿ ಅಂತ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಬಿಸಿನೀರು ಕುಡಿದ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊತೀನಿ. ಪಾಪು ಎದ್ದೊಳ್ತಾನೆ. ತಗೊಳ್ಳಿಲ್ಲ ಅಪ್ಪ ಮಲಗೈತೆ, ಆಮೇಲೆ ಕುಡಿಯೋದು, ನೀವು ತಗೊಳ್ಳಿ. ಇಲ್ಲ ಆರೈತೆ, ನೋಡಬೇಕಾದ್ರೆ ಇಟ್ಕೊ. ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ಪಾಪು ಎದ್ಮೇಲೆ ಅವನ್ನ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಸಮಾಧಾನ ಮಾಡಿಬಿಟ್ಟು ಅವನಿಗೆ ಟಿ ವಿ ಹಾಕಿ ಕೂರಿಸ್ತೀನಿ. ಅವ್ನ ಪಡ್ಗೆ ಅವ್ನು ಟಿ ವಿ ನೋಡ್ಕೊಂಡು ಕುತ್ಕೋತಾನೆ. ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಹೋಗೋಷ್ಟರಲ್ಲಿ ಗಂಜಿ ಮಾಡ್ಕೊಬಿಡೋಣ ಅಂದ್ಕೊಂಡು ರೆಡಿ ಮಾಡಿಕೊಂಡೆ. ಅವನಿಗೆ ತಿಂಡಿ ಹಾಕ್ಕೊಟ್ರೆ ತಿಂತಿರ್ತಾನೆ ಅವನು. ನಂದು ತಿಂಡಿ ತಿಂದ್ಕೊಂಡು ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಬಿಟ್ಟು ಅವರು ಊಟ ಹೋಗ್ತಾರೆ. 10 ಅಷ್ಟರಲ್ಲಿ ಹೋಗ್ತಾರೆ. ಮತ್ತೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅವನಿಗೆ ಅಷ್ಟರಲ್ಲಿ ಟೈಮ್ ಆಗಿರುತ್ತೆ. ಅವನಿಗೆ 12 ಗಂಟೆಗೆ ಹಾಲು ಕುಡಿಸ್ಬಿಟ್ಟು 1 ಗಂಟೆ ಹಂಗೆ ಮಲಗಿಸಿದ್ರೆ ಅವ್ನು 4 ಗಂಟೆ ಅಷ್ಟರಲ್ಲಿ ಎದ್ದೊಳ್ತಾನೆ. 4:03 ಅಲ್ಲಿವರೆಗೂ ನಾನು ಆರಾಮಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಟಿ ವಿ ನೋಡಿಕೊಂಡು. ನೆಕ್ಸ್ಟು ಇನ್ನು ಸಂಜೆ ಆಗುತ್ತೆ. ಅವನು ಎದ್ದೊಳೋಷ್ಟರಲ್ಲಿ ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಸಂಜೆ ಮುಖ ತೊಳ್ಕೊಂಡು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಝೂಂಬಾ ಡ್ಯಾನ್ಸ್ ಮಾಡ್ತಿದ್ದೀನಿ. ಅದನ್ನು ಮಾಡಿಕೊಂಡು ವಾಕಿಂಗ್ ಮಾಡಿ ನಾನು ಡೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.